1 2 3 4 5 6 7 8 9 10 11 12 ಚಿಪ್ ಬಂದಿದೆ. ನಮ್ಮ ಹುಣಸೂರು ತಾಲೂಕು ಕೂಡ್ಲೂರು ಗ್ರಾಮದ ನಮ್ಮ ಸರ್ ಜಾರ್ಜ್ ಅವರು ನಮ್ಮ ಹತ್ರ ಬಾಳೆ ಗಿಡ ತಗೊಂಡಿದ್ರು. ನಿಮ್ಮ ಅಡ್ರೆಸ್ ಹೇಳಿ ಸರ್. ಈಗ ಹುಣಸೂರು ತಾಲೂಕು ಕೂಡ್ಲೂರು ಗ್ರಾಮ. ಎಷ್ಟು ಗಿಡ ತಗೊಂಡಿದ್ರಿ ಸರ್? ನಿಮ್ಮ ಹತ್ರ 1000 ಗಿಡ ತಗೊಂಡು 1000 ಗಿಡ ತಗೊಂಡಿದ್ರು ಲಾಸ್ಟ್ ಇಯರಲ್ಲಿ. ಈ ವರ್ಷ ಬೆಳೆ ಬಂದಿದೆ. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ KR ನಗರ ಅಂತೇಳಿ ನಮ್ಮ ಹತ್ರ ಬಾಳೆ ಗಿಡಗಳು ದೊರೆಯುತ್ತವೆ. 9902038931. ಇವರು ಏನೇನು ಹೆಂಗೆ ಬೆಳೆದವ್ರೆ ಅಂತ ರೈತರಿಗೆ ಅನುಕೂಲ ಹಂಗೆ ಹೇಳಿಸ್ಕೊಡ್ತೀನಿ. ಬಾಳೆ ಗಿಡಗಳು ಬೇಕಾದರೆ ಹಾಗೆ ಸಾವಯವ ಗೊಬ್ಬರ ಬೇಕು ಅಂದರೆ ನಾನು ಕೊಡ್ತೀನಿ, ಹೇಳಿ. ಅಣ್ಣ ಇದೆಷ್ಟು ಚಿಪ್ ಬಂದಿದೆ ಲೆಕ್ಕ ಕಣ? ಈ ಫೋಟೋದಲ್ಲಿ ಚಿಕ್ಕದಾಗಿ ಕಾಣಿಸ್ತದೆ. ಎಷ್ಟು? 12 ಚಿಪ್ ಬಂದಿದೆ ಇದು. ಬನ್ನಿ ಹಂಗೇನೆ. ಇದೆಷ್ಟು ಚಿಪ್ ಇರೋದು? 2 4 6 8 10 12 13 ಚಿಪ್ ಐತೆ. 13 ಚಿಪ್ಪು. ಬನ್ನಿ ಈಗ ಕೊನೆ ನೋಡಿ ಯಾವ ಥರ ಬರ್ತೈತೆ. ಎಲ್ಲ ಫುಲ್ಲು ದೊಡ್ಡ ಗೊನೆಗಳು ಬರ್ತಾಯಿದೆ. ಏನು ಅನಿಸ್ತಣ್ಣ ಬಾಳೆ ಗಿಡದ ಬಗ್ಗೆ? ನಮ್ಮಲ್ಲಿ ತಗೊಂಡ್ರೆ ಗಿಡಗಳ ಬಗ್ಗೆ ಏನು ಅನಿಸ್ತಾ ಹೇಳಿ ಈಗ ನೀವು. ಇದು ಗ್ಯಾರಂಟಿ ಅಂತ ಅಂತೀವಿ. ನಿಮ್ಮ ಬಿತ್ತನೆ ಕೊಟ್ಟಂತ ಗಿಡ ಸಸಿ ಉತ್ತಮ ಅಂತ ಮೊದಲನೇದಾಗಿ ಹೇಳ್ತೀನಿ. ಉತ್ತಮವಾಗಿದೆ. ಅದರಲ್ಲಿ 2 ಮಾತಿಲ್ಲ. ನಾವು ಕೊಟ್ಟ ಮಾರ್ಗದರ್ಶನ ನೀವು ಸಸಿ ಕೊಟ್ಟ ನಂತರ ಏನು ಯಾವ್ಯಾವ ಏನೇನು ಮಾಡೋದು ಪ್ರತಿಯೊಂದು ಹೇಳಿದಿರಿ. ಆದರೆ ನಿಮ್ಮ ಪ್ರಕಾರ ನಾನು ಮಾಡೋಕ್ಕಾಗಿಲ್ಲ. ಕೆಲವು ವ್ಯತ್ಯಾಸ ಆಯ್ತವೆ. ಏನು ಮಾಡೋಕ್ಕೆ ನೇರವಾಗಿ ಹೇಳ್ಬೇಕು. ಬನ್ನಿ ಪರವಾಗಿಲ್ಲ ಬನ್ನಿ. ಆದರೂ ಬಂದೈತಲ್ಲ ಕೊನೆ. ಪರವಾಗಿಲ್ಲ. ಮುಂದೆ ಒಂದು 15 ಚಿಪ್ ಬಂದಿದೆ. ತೋರಿಸಿ ನೋಡಿ. ಇದು 2 4 6 8 10 12 13ನೇ ಚಿಪ್ ಎಂಡಾಗಿದೆ. ಇದೆಷ್ಟು ಬಂದಿರ್ಬೋದಣ್ಣ? ಇದು 14 ಇದೆ. ಅಲ್ಲೇ 14 ಇದೆ. ಇದು ಆ ಗರಿ ಈ ಕಡೆ ಗರಿ ತೆಗಿರಿ. ಈ ಕಡೆ ಕಾಯಿ ಸ್ಕ್ರಾಚ್ ಹಾಕದಂಗೆ. ಈ ಕಡೆ ತುದಿಯಿಂದ ಎಳ್ಕೊಳ್ಳಿ. ಎಳ್ದಾಕಿ ಮುರಿದಾಕಿ ಅಂದ್ರೆ ಮುರಿದಾಕಿ. ಆ ಕಡೆ ಗರಿನ ಮುರಿದಾಕಿ. ಎಲೆ ಸ್ಕ್ರಾಚ್ ಮಾಡ್ತಾ ಅಂತ ಇದನ್ನ ಮರೆಯಾಗಲಿ ಅಂತಲ್ಲ, ಅದು ಎಲೆ ಏನು ಮಾಡ್ತಾ ಕಾಯಿ ಮೇಲೆ ಈ ಥರ ಹೊಡಿತಾ ಇದ್ದಲ್ಲ, ಇದು ಕಾಯಿ ಸ್ಕ್ರಾಚ್ ಆದರೆ ನಿಮಗೆ ಕಿತ್ತಾಕ್ಬಿಡ್ತಾರೆ. ಅದಕ್ಕೆ ಈ ಥರ ಸ್ಕ್ರಾಚ್ ಆಗದಂಗೆ ತೆಗಿತೀವಿ. ನೋಡಿ ಅಣ್ಣವ್ರು ಹೇಳ್ತಾವ್ರೆ ಇದು ಎಷ್ಟು ಚಿಪ್ ಇದೆ ಅಂತೇಳಿ. ಅಣ್ಣ ಎಷ್ಟು ಚಿಪ್ ಇದೆ ಇದು? 14 ಚಿಪ್ ಇದೆ. ಕೊನೆದು ಸೇರಿದ್ರೆ 15 ಚಿಪ್ಪು. ಕೊನೆಯದು ಸೇರಿದ್ರೆ 2 3 4 5 6 7 8 9 10 11 12 13 14 ಚಿಪ್ಪು ಕಂಪ್ಲೀಟ್ ಆಗಿದೆ. 15ನೇ ಚಿಪ್ಪು ಇದು ಬರುತ್ತೆ ನೋಡಿ. ಇದು ಚಿಕ್ಕದಿದೆ. ಇದು 15ನೇ ಚಿಪ್ಪು. 14 ಚಿಪ್ಪು ಕಂಪ್ಲೀಟ್ ಇದೆ. ನೋಡಿ ಕಂಬ ಯಾವ ಥರ ಇದೆ ಅಂತ. ಮರಿಗಳ ಸಂಖ್ಯೆ ಕಡಿಮೆನೇ ಇದೆ, ಬಟ್ ಅಷ್ಟೊಂದು ಏನಿಲ್ಲ. ಎಷ್ಟು ಗಾತ್ರ ಸೈಜ್ ಬರ್ಬೋದಣ್ಣ? 3 ಅಡಿ ದಪ್ಪ ಇದು. G9 ಬಾಳೆ ಗಿಡ ಇದು. 3 ಅಡಿ ದಪ್ಪ ಗ್ಯಾರಂಟಿ ಬರ್ತದೆ. ಬನ್ನಿ ನೋಡಿ. ಈ ಥರ ಬಂದಾಗ ಹೂನ ಕತ್ತರಿಸೋದು ಕೇಳ್ತಾರೆ ರೈತರು. ನೋಡಿ ಇದು ಹಿಡ್ಕೊಂಡ ತಕ್ಷಣ ಇಲ್ಲಿ ಮುರಿದೋಗ್ಬೇಕಿದು. ನೋಡಿ ಇಲ್ಲೋ ಸಾಕು, ಇಲ್ಲಿಗೆ ನಾವು ಕಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಇಲ್ಲಿ ಮುರಿಯೋದನ್ನು ತೋರಿಸ್ಕೊಡ್ತೀನಿ. ಈ ಎಲೆ ಕಪ್ಪು ಎಲೆ ಇದೆಯಲ್ಲ, ಇದನ್ನು ತೆಗಿರಿ ಅಂತೀವಿ. ಸೊ ಇದಾದಮೇಲೆ ಆ ಎಲೆ ಆ ಚಿಪ್ಪು ಮೇಲೆ ಕೂತಿದೆ, ಹಾಗಾಗಿ ಈ ಎಲೆನ ಈ ಕಡೆ ಕೇಳ್ಕೊಳ್ಳಿ, ನನ್ನ ಕಡೆಗೆ. ಈ ಕಡೆ ಕೇಳ್ಕೊಳ್ಳಿ. ನೋಡಿ ಚಿಪ್ಪು ಹತ್ರ ಸರಿ ಆಗುತ್ತೆ ಅದು. ಹೇಳಿರಿ ಏನಾಗಲ್ಲ. ಹಿಂಗೆ ಮುರಿದಾಕ್ಬೇಕು. ಹಿಂಗೆ ಮುರಿದಾಕ್ರೆ ಈಗ ಚಿಪ್ಪು ಸರಿ ಆಗುತ್ತೆ. ಅದು ಇಲ್ಲಾಂದರೆ ಹಿಂಗೆ ವಕ್ರ ಆಗುತ್ತೆ. ಹಿಂಗೆ ಮುರಿದಾಕಿದ್ರೆ ನೀಟಾಗಿ ಗೊನೆ ಬರ್ತದೆ. ಇದನ್ನು ಯಾಕೆ ತೆಗಿಬೇಕು ಅಂದರೆ ಇಲ್ಲಿ ಈ ದಿಂಡು ದಪ್ಪ ಆಗುತ್ತಲ್ಲ, ಈ ದಿಂಡು ದಪ್ಪ ಆಗೋ ಬದಲ ಈ ಕಾಯಿಗೆ ಆಹಾರ ಹೋಗುತ್ತೆ. ಸುಮ್ಮನೆ ಈ ದಿಂಡು ಬೆಳ್ಕೊಂಡು ಹೋದರೆ ಸುಮ್ಮನೆ ವೇಸ್ಟ್ ಇದು. ಅದಕ್ಕೇ ನಾವೇ ಮಾಡ್ತೀವಿ, ಈ ನೇರಕ್ಕೆ ಕಟ್ ಮಾಡಿಸ್ತೀವಿ ನಾವು. ಇಲ್ಲಿ ಹಿಡ್ಕೊಳಕ್ಕೆ ಒಂದು ಇಡೀ ಇರಲಿ, ಈ ನೇರಕ್ಕೆ ಕಟ್ ಮಾಡಿಸ್ತೀವಿ. ಸೊ ಇಷ್ಟು ಚಿಪ್ಪು ಬುಟ್ಟ ಆದಮೇಲೆ ನೀವು ಕಟ್ ಮಾಡಬೇಕು. ಕಟ್ ಮಾಡೋ ಮೆಥಡಕ್ಕೆ ನೀವು ಕೂಡಲೂ ತರಲಿಲ್ಲ, ಏನು ಮಾಡ್ತೀರಿ ಆಗ? ಕೈಲಿ ಮುರಿತೀರಿ. ಕೈಲಿ ಮುರಿಯಾಗ ಹೆಂಗೆ ಮುರಿಬೇಕು? ಈಗ ನೋಡಿ, ಸುಮ್ಮನೆ ನಿಮ್ಗೆ ಅಲ್ಲಿ ನಿಮ್ಮ ಕೈಲೇ ತೋರಿಸ್ತೀನಿ ನಾನು ಇಲ್ಲಿ ನಿಂತ್ಕೊಂಡು. ಆ ಹೂವು ಹಿಡ್ಕೊಂಡು ಕಂಬದ ಕಡೆಗೆ ಸುಮ್ಮನೆ ಹೇಳಿರಿ, ಕಂಬದ ಕಡೆಗೆ. ನೋಡಿ ಒಂದು ನಿಮಿಷ ಜಾಸ್ತಿ ಹೇಳಿಬೇಡಿ. ಅಲ್ಲಿ ನೋಡಿ ಅಲ್ಲೂ ಮುರಿದೋಗ್ಬಿಡ್ತದೆ ತುದಿ. ಎಲ್ಲಿಗೆ? ಅಲ್ಲಾಡ್ತಾ ಇದೆ. ಒಂಚೂರು ದಾರ ಎಳಿಸಿ. ಅಲ್ಲ ಸುಮ್ಮನೆ ಹೇಳಿರಿ, ಹಿಂಗೆ ಟಚ್ ಮಾಡ್ದಂಗೆ. ನೋಡಿ ಅಲ್ಲಿ ಅಲ್ಲಾಡ್ತಾ ಇದ್ದದ, ಅಲ್ಲೇ ಗಂಟೆ ಅಲ್ಲಾಡ್ತದೆ. ಅದ್ರ ಬದಲ ನೀವು ಕೈ ಬಿಡಿ, ಈ ಕಡೆಗೆ ತಳ್ಳಿ. ನೋಡಿ ಅಲ್ಲಾಡ್ತಾ ಇದ್ದ, ಅಲ್ಲಿ ಮೇಲೆ ಅಲ್ಲಾಡ್ತಾ ಇಲ್ಲ. ನೋಡಿ ಇದು ರೈತನಿಗೆ ಬೇಕಾಗಿರೋದು ಏನಂದರೆ, ಬೈ ಮಿಸ್ಸಾಗಿ ಇದನ್ನು ಯಾವ ಕಡೆ ಕಂಬ ಬಂದಿದೆ, ಕಂಬದ ಕಡೆಗೆ ಈ ಥರ ತಳ್ಳಿದ್ರೆ ನೋಡಿ ಅಲ್ಲೆಲ್ಲ ಅಲ್ಲಾಡ್ತಾ ಇದೆ. ಅದೇ ಇದನ್ನು ಈ ಕಡೆಗೆ ತಗೊಂಡ್ರೆ ಎಲ್ಲೂ ಅಲ್ಲಾಡ್ತಾ ಇಲ್ಲ. ನೋಡಿ ಇಷ್ಟು ಎತ್ತಿದ್ದೀನಿ, ಎಲ್ಲೂ ಅಲ್ಲಾಡ್ತಾ ಇಲ್ಲ. ಈಗ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಎತ್ತದ್ನಲ್ಲ, ಹಂಗೆ ಒಂದು ಸರಿ ಎತ್ತಿ ಈ ಕಡೆಗೆ
ಮುರಿಬೇಡಿ. ಹಾಂ ನೋಡಿ, ಈಗ ಅಲ್ಲಿ ಗಂಟೆ ಅಲ್ಲಾಡ್ತಾ ಇಲ್ಲ. ನೀವು ಆ ಕಡೆ ಕಳಿಸಿ ನೋಡಿ, ಅಲ್ಲಿ ಗಂಟೆ ಅಲ್ಗಾಡ್ತಾ ಇದೆ. ಸೊ ಈಗ ಹೆಂಗೆ ಮುರಿಬೇಕು ಅನ್ನಿಸ್ತದೆ ಹೇಳಿ. ನನ್ನ ಕಡೆಗೆ ಎತ್ತಿ, ಈಗ ಪೂರ್ತಿ ಎತ್ತಿ, ಸುಮ್ಮನೆ ಹಿಡ್ಕೊಂಡು ಎತ್ತಿ, ಮುಗಿದೇ ಹೋಯ್ತು. ಅಲ್ಲಾಡನೇ ಇಲ್ಲಪ್ಪ ಗಿಡ. ಸಖತ್ ಈಸಿ. ನೀವು ಆ ಕಂಬದ ಕಡೆಗೆ ಮುರಿದ್ರೆ ಏನಾಗುತ್ತೆ, ಮೇಲ್ಗಡೆ ಎಳಿಸಿದ್ರೆ ಅಲ್ಲಿಗೆ ತುದಿಗೆ ಕಟ್ಟಾಗ್ಬಿಡ್ತದೆ, ಇಲ್ಲಿ ಈ ನರಕ್ಕೆ ಕಟ್ಟಾಗ್ಬಿಡ್ತದೆ. ಅದ್ರ ಬದಲು ಕಂಬದಿಂದ ಈ ಕಡೆಗೆ ತಗೋಬೇಕು ಅಂತ ಹೇಳ್ಕೊಡ್ತೀವಿ. ನೀರಿನ ಅಭಾವ ಸ್ವಲ್ಪ ಆಗಿದೆ. ನೀರು ಚೆನ್ನಾಗಿದ್ದರೆ ಇನ್ನೂ ಸೂಪರ್ ಆಗೋದು. ಸೊ ನಮ್ಮ ಹತ್ರ ಬಾಳೆ ಗಿಡ ತಗೊಳ್ಳೋರಿಗೆ, ರೈತರಿಗೆ ಏನು ಹೇಳ್ತೀರಿ ಹೇಳಿ? ಒಂದೇ ಒಂದು ಮಾತು ಸಲಹೆ, ನಂಬಿಕೆಯನ್ನು ತಗೋಬೋದು ಅಂತ ಹೇಳಿ. ನಂಬಿಕೆಯನ್ನು ತಗೋಬೋದಾ? ಖಂಡಿತ ನಂಬಿಕೆಯನ್ನು ತಗೋಬೋದು. ಹಾಂ, ಬೇರೆ ಕಡೆ ಎಲ್ಲೋ ಹೋಗಿ ಹಾಂ, ಅವ್ರು ಹೇಳಿದ್ರು ಕೇಳೋದಕ್ಕಿಂತ ₹1 ₹2 ಕಡಿಮೆ ಅಂತ ತಗೋತಾರೆ ಸರ್ ಬೇರೆ ಕಡೆ. ದುಡ್ಡಿನ ವಿಚಾರಕ್ಕೆ ಬರುವಾಗ ಹಾಂ, ನೀವು ಕೇಳೋದೇನು ತಪ್ಪಲ್ಲ, ಅಷ್ಟನ್ನು ಕೊಡ್ಬೋದು. ಮತ್ತೇನು ಅಂದ್ರೆ ನಂಬಿಕೆ. ಹಾಂ, ಈಗ ನಮ್ಗೆ ಏನಾಗಿದೆ ಅಂತಂದ್ರೆ ತರುವಾಗ ಅಯ್ಯೋ ₹1 ಜಾಸ್ತಿ ಆಯ್ತಲ್ಲ ಅಂತ ಅನ್ಕೊಂಡಿದ್ದು. ಬಟ್ ಈಗ ಬೆಳೆ ಬಂದಾಗ ಅನ್ಸುತ್ತೆ ಹಾಂ ಇದೇ ಸರಿ ಅಂತ. ಅಂದರೆ ನಾವು ಮಾಹಿತಿ ಕೊಡ್ತೀವಿ, ಗೈಡ್ ಮಾಡ್ತೀವಿ, ಕ್ವಾಲಿಟಿ ಕೊಡ್ತೀವಿ, ಕ್ವಾಲಿಟಿಗೋಸ್ಕರ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಹಂಗೆ ನೋಡಿ, ಇನ್ನೂ ಒಂದು ತಪ್ಪಾಗದು ಇದ್ರದ್ದು ತೋರಿಸ್ಕೊಡ್ತೀನಿ ಬನ್ನಿ. ಹೇಳಿ ನೋಡಿ, ಗರಿ ಮೇಲೆ ಈ ಥರ ಕೂತ್ಬಿಟ್ರೆ ಕಾಯಿಗಳ ಬೆಲೆ ಸಿಗಲ್ಲ ರೈತನಿಗೆ. ಅದಕ್ಕೆ ಆ ಗರಿ ತೆಗೆದಾಕ್ಬೇಕು. ಈಗ ಹಾಂ, ಗರಿಯ ಆ ಕಡೆ ಬನ್ನಿ, ನೀವು ಆ ಕಡೆ ಬನ್ನಿ. 2ನೇ ಗರಿ ಹಿಡ್ಕೊಂಡು ಎಳೆದಾಕಿ. ಹಾಂ, ತೆಗೆದಾಕಿ. ತುದಿ ಹಿಡ್ಕೊಂಡು ಎಳಿಬೇಕು, ಬೊಡ್ಡೆ ಹಿಡಿಬೇಡಿ ಯಾವತ್ತುವೆ. ಈ ಕಡೆಗೆ ಬನ್ನಿ, ನನ್ನ ಕಡೆಗೆ ಬನ್ನಿ, ಬನ್ನಿ, ಎಳ್ಕೊಬನ್ನಿ, ಸುಮ್ಮನೆ ಎಳ್ಕೊಬನ್ನಿ, ಸುಮ್ಮನೆ ಎಳ್ಕೊಬನ್ನಿ. ನೋಡಿ ಎಷ್ಟು ಈಜಿಯಾಗಿ ಹೋಯ್ತಾ. ತೆಗೆದಾಗ ಮುರಿದಾಕಿ. ಈಗ ಚಿಪ್ಪು ಅದೇ ಸರಿ ಆಗಬೇಕು ನೋಡಿ. ಈ ಥರ ವಕ್ರವಾಗ್ಬಿಟ್ಟಿರ್ತವೆ, ಹೊಲಗಳಿಗೆ ಸಿಗಾಕೊಂಡಿರ್ತವೆ, ಅದೆಲ್ಲ ತಗೋಬೇಕು. ಅದ್ರ ಮೇಲ್ಗಡೆ ಒಣಗಿರೋ ಗರಿ ಎಲ್ಲ ತೆಗಿಬೇಕು. ಮಿಡತೆಗಳು ರಸ ಕುಡಿತವೆ, ಅವಾಗ ಕಪ್ಪು ಚುಕ್ಕಿ ಬರ್ತದೆ. ಸೊ ಹಂಗಾಗಿ ಅವನ್ನ ತೆಗೀರಿ ಅಂತ ಹೇಳ್ತೀವಿ. ನೋಡಿ, ಇಲ್ಲೂ ಸೇಮ್ ಆ ಗರಿ ತೆಗಿಲೇಬೇಕಾ? 1 2 3 4 5 6 7 8 9 10 11 12 13 ಚಿಪ್ಪಿದೆ. ಸೊ ಕಾಯಿಗಳು ನಂಬರ್ಸ್ ಲೆಕ್ಕ ಮಾಡ್ತೀನಿ. 2 4 6 8 10 12 14 16 18 20 24 22 24 26 ಕಾಯಿ. ನೆಕ್ಸ್ಟ್ ಅದರಲ್ಲಿ 1 2 3 4 5 6 7 8 9 10 11 12 13 ಇದ್ದರೆ 30, ಅಲ್ಲಿಗೆ 26 ಕಾಯಿ ಇದೆ. ಅದರಲ್ಲಿ ಜಾಸ್ತಿ ಚಿಪ್ ಇರ್ತವೆ, 30 32 ಕಾಯಿನೂ ಕೂಡ ಬರ್ತವೆ ಕೆಲವು ಚಿಪ್ಪಲ್ಲಿ. ಆಮೇಲೆ ನಿಮಗೆ ಹೌದು, ಈಗ ಇದರಲ್ಲಿ 6 ಇಂಚಿಗಿಂತ ದಪ್ಪ ಇದೆ ಕಾಯಿ. ಇನ್ನೂ ತುಂಬ ಸೈಜ್ ಬರುತ್ತೆ ಸರ್. ಇವು ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಬೇಕು, ಹೇಳ್ಕೊಡ್ತೀನಿ. ಇದಕ್ಕೊಂದು ಟಾನಿಕ್ ಕೊಟ್ಬಿಟ್ರೆ ಗಾಯಿ ಇನ್ನೂ ಶೈನಿಂಗ್ ಆಗಿ ಉದ್ದಕ್ಕೆ ದಪ್ಪಕ್ಕೆ ಬರ್ತವೆ. ಅದು ನಾನು ಏನೇನು ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತು ಗರಿ ಹೆಂಗೆ ತೆಗಿಯೋದು ಅಂತೇಳಿ ನೋಡಿ, ಈ ಥರ ಬತ್ತಿದಂಗ್ಲೇ ಈ ಗರಿ ಎಳ್ದಾಕಿ, ಮುರಿದಾಕಿ, ಅದೇನು ಹಾಕಿಲ್ಲ ಈಗ ಅಷ್ಟೇ. ಇಷ್ಟನ್ನ ಈ ಥರ ಫ್ರೀ ಮಾಡ್ಕೊಳ್ಳಿ. ಇದೇನಾದ್ರು ಜಾಸ್ತಿ ಈ ಕಡೆಗೆ ಬಂದರೆ ಇದನ್ನು ಮುರಿದಾಕ್ರೆ ಕೊನೆಗೆ ಏನೂ ತೊಂದರೆ ಆಗಲ್ಲ ಸರ್. ಆಟೋಮೆಟಿಕ್ಕಾಗಿ ಅದು ಬಂದೇ ಬರುತ್ತೆ. ಅದು ಸರ್ ಇವೆಲ್ಲ 60 kg ಮೇಲೆ ಬರ್ತವೆ ಕಣ. ಎಲ್ಲ 60 kg ಮೇಲೆ ಬರ್ತವೆ. ಎಲ್ಲ ತುಂಬ ಚೆನ್ನಾಗಿದೆ ಇದು. ನಿಂತ್ಕೊಳ್ಳಿ. ನಮಗೆ ಕ್ಯಾಮ್ರಾಮ್ಯಾನ್ ನೋಡಿರ್ಬೇಕು, ಅವರು ಸಂಬಳ ಹೇಳ್ತಾರೆ. ನಾನು ಇರಲಿ ಪರವಾಗಿಲ್ಲ. ಜೊತೆಲೊಬ್ರು ಕರ್ಕೊಂಬಂದ್ರೆ ಅವನ್ನ ಟೀ ಕಾಫಿ ಊಟ ತಿಂಡಿ 1 2 3 4 5 6 7 8 9 10 11 12 13 14 ಚಿಪ್ಪು ನೋಡಿ. ಇದು 14 ಚಿಪ್ ಇದೆ. ಬೆಂಗಳೂರು ಮಾರ್ಕೆಟ್ ಜಾಸ್ತಿ ಇದೆ. ಇವೆಲ್ಲ ಏನಿದ್ರು 60 kg ಮೇಲೆ ಬರ್ಬೇಕಣ್ಣ ಕೊನೆ. ಇವಕ್ಕೆಲ್ಲ ಇನ್ನು ಒಂದೇ ಒಂದು ನಾನು ಹೇಳ್ದಂಗೆ ಒಂದು ಟಾನಿಕ್ ಕೊಟ್ಬಿಟ್ರೆ ಅಣ್ಣ ನಿಮ್ಗೆ ಇನ್ನೂ ಜಾಸ್ತಿ ಬರೋಂಗೆ ಮಾಡ್ಕೊಡ್ತೀನಿ ಕಣ. ನೀರೇ ಕಡಿಮೆ ಆಗ್ಬಿಟ್ಟೈತಾ? 1 2 3 4 5 6 7 8 9 10 11 12 ಅಣ್ಣ, ನೀರು ಕಡಿಮೆ ಆದ್ರೇ ಭಾಳ ಚೆನ್ನಾಗಿ ಬರೋದು. ನೀರು ಜಾಸ್ತಿ ಆದ್ರಲ್ಲ. ನೀರು ಎಷ್ಟು ಕಡಿಮೆ ಇರ್ತದೆ ನಿಮಗೆ ಚಿಪ್ಗಳು ಬರ್ಬೇಕಾದ್ರೆ ಕಾರಣ ನಿಮ್ಮ ನೀರು ಕಡಿಮೆ ಆಗಿರೋದೇ ಇಲ್ಲ. ನೀರು ಕಟ್ಟಿ ಹಾಳು ಮಾಡಿಬಿಡ್ರಿ. ಈ ಅದಕ್ಕೆ ಅಣ್ಣ ಇನ್ನು 20 ದಿನ ನೀರಿನ ಅವಶ್ಯಕತೆನೇ ಇಲ್ಲ ಕಣ. ಇದಕ್ಕೆ ಕೆಲವೊಂದು ಗೊಬ್ಬರಗಳ ಅವಶ್ಯಕತೆ ಇದೆ. ಅದು ನಾನು ಹೇಳ್ತೀನಿ. ಅಷ್ಟು ಕೊಡಿ, 1 ಲೀಟ್ರ್ ಟಾನಿಕ್ ಕೊಟ್ಬಿಡೋಣ, ಕಂಪ್ಲೀಟ್ ಬರ್ತದೆ. ಇದು 1 2 3 4 5 6 7 8 9 10 11 12 13 14 15 ಚಿಪ್ ಬಂದ ಕಣ. ಇನ್ನೂ 4-5 ಚಿಪ್ ಗೊಬ್ಬರ ಕೊಡಿದ್ರೆ ಇನ್ನೂ 3-4 ಚಿಪ್ ಬಂದ್ಬಿಡೋದು. ಸಖತ್ತಾಗಿ ಬರೋದು ಇದು ಗೊಬ್ಬರ ಕಡಿಮೆ. ನಿಂದ ಪಚ್ಚಬಾಳೆ ಗಿಡ ಎಲೆಕೆನ್ಕ ಬಿಡ. ಇವು ಪಚ್ಚಬಾಳೆ 15 ಚಿಪ್ ಇದೆ. ಇದು ಹಂಗೆ ಇರೋಣ. ಟೋಟಲ್ ಅಂತ ತೋರಿಸ್ಬಿಟ್ಟು ಹಾಂ ನಿಮ್ಗೆ ಅದು ಇನ್ನೂ ಚೆನ್ನಾಗಿ ಬರಂಗೆ ಮಾಡ್ಕೊಡ್ತೀನಿ. ಆ ಗರಿ ತೆಗಿಬೇಕು. ಆಮೇಲೆ ನಾಳೆ ನಡಬೇಕಾರೆ ಆ ಕಡೆ ಬಂದಿರೋ ಗರಿ, ಆ ಗರಿ ತೆಗಿಬೇಕು. ನೋಡಿ, ಇದು ಚೆನ್ನಾಗಿ ಬರ್ತೈತೆ. ಬರೀ ನೀವು ನೀರು ಎಲ್ಲಿ ಕಡಿಮೆ ಇತ್ತು ಅಣ್ಣ, ಅಲ್ಲೇ ಗೊನೆ ಚೆನ್ನಾಗಿ ಬಂದಿರೋದು. ನೀರು ಜಾಸ್ತಿ ಇರತ್ತವೆ, ಒಂದೊಂದು ಚಿಪ್ ಕಡಿಮೆ ಆಗ್ಬಿಟ್ಟಿರ್ತವೆ ಶೀತ ಆಗಿರೋ ಕಡೆ.
ಹಾಂ ಶೀತ ಎಲ್ಲ ಆಗುತ್ತೆ, ಅಲ್ಲಿ ಒಂದೊಂದು ಚಿಪ್ಪು ಕಡಿಮೆ ಕಾರಣ ಅಷ್ಟೇ, ನೀರು ಜಾಸ್ತಿ ಆದರೆ ಚಿಪ್ಪು ಕಡಿಮೆ ಆಯ್ತವೆ. ಇವೆಲ್ಲ ಒಳ್ಳೆ ಒಂದು 35-40 kg ಮೇಲೆ ಬರ್ತವೆ ಕಣ ಇವು. ನೋಡಿ ಎಲ್ಲ ಕಾಯಿ ಸ್ವಲ್ಪ ಮೋಟಾಗ್ಬಿಡ್ತವೆ. ಹಾಂ, ಅದಕ್ಕೆ ಈಗ ಅದಕ್ಕೆ ಒಂದು ಟಾನಿಕ್ಗಳು ನಾನು 4 ಥರ ಸೇರಿಸ್ಕೊಡ್ತೀನಿ. ಅದು ಫಸ್ಟು ಟ್ರಂಚಿಂಗ್ ಮಾಡಲೇಬೇಕು ನೀವು. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ KR ನಗರ. ಬಾಳೆಗೊನೆಗಳು ನೋಡಿ ಎಷ್ಟು ನೀಟಾಗಿ ಬಂದವೆ ನೋಡಿ. ಬಾಳೆ ಗಿಡಗಳು ಬೇಕಂದರೆ ನನ್ನ ದೂರವಾಣಿ ಸಂಖ್ಯೆ ಕಾರ್ಡ್ ಹಾಕ್ತೀನಿ ನೋಡಿ. ನಾನೇ ಕೊಟ್ಟಿರೋದು ಗೊತ್ತಲ್ಲ ಜನಕ್ಕೆ. ನಂದು 9902038931. ನಮ್ಮ ಹತ್ರ ಬಾಳೆ ಗಿಡ ತಗೊಂಡಿದ್ರು. ನನ್ನ ನಂಬರ್ ಇಲ್ಲಿದೆ, ಅಣ್ಣವ್ರ ಜೊತೆಲಿ. ಹಾಂ, ಈ ಕಡೆ ಬನ್ನಿ, ಹಿಂಗೆ ಗೊನೆ ಲೈನಿಗೆ ಬರಲಿ ನೋಡಿ. ಗೊನೆಗಳೆಲ್ಲ ಬಂದವು ಇವು. ಇಲ್ಲ ನಾನು ಫೋಟೋ ತೆಗಿತೀನಿ. ಥ್ಯಾಂಕ್ ಯು ಅಣ್ಣ. ಈ ಕೊನೆಯದಾಗ ರೈತರಿಗೆ ಏನು ಹೇಳ್ತೀರಿ ಹೇಳ್ಬಿಡಿ ಅಣ್ಣ. ಹಾಂ, G9 VR ಆರ್ಗ್ಯಾನಿಕ್ ಇಂದ ತಗೊಳ್ಳಿ, KR ನಗರ. ಹಾಂ, ಗೊಬ್ಬರ ಎಲ್ಲ ನಾವೇ ಸಪ್ಲೈ ಮಾಡ್ತೀವಿ, ಸಾವಯವ ಗೊಬ್ಬರ. ಅವರ ಪ್ರಕಾರ ಮಾಡಿದ್ರೆ ಇನ್ನೂ ಉತ್ತಮ ಆಗ್ತಿತ್ತು. ನಾನು ಮಾಡ್ಕೊಳಕ್ಕೆ ಸಾಧ್ಯ ಸಣ್ಣ ಪುಟ್ಟ ವ್ಯತ್ಯಾಸದಿಂದಂಗೆ ಆಗಿರುತ್ತೆ, ಇರಲಿ. ಮುಂದೆ ನೀವು ಮಾಡೋಂಥವ್ರು ಅದನ್ನ VR ಆರ್ಗ್ಯಾನಿಕ್ ಮುಖಾಂತರ ಸೊಸಿನಿ ತಗೊಳ್ಳಿ. ಅವ್ರು ಕೊಡೋಂಥ ಈಗ ಬೇರೆ ಕಡೆಯಿಂದ ಸ್ವಲ್ಪ ತಂದಿದ್ರಲ್ಲ, ಹೌದು, ಅವ್ರು ಯಾರು ಫೋನ್ಗೇನು ಮಾಡಿ ಹಿಂಗೆ ಮಾಡಿ ಮಟ್ಟಿ ಏನಾರು ಹೇಳಿ. ಏನು ಮಾಡಲಿಲ್ಲ. ಎಷ್ಟು ತಿಂಗಳಾಯ್ತು? 2 ತಿಂಗಳಾಯ್ತು. 2 ತಿಂಗಳಾಯ್ತು. ಬೇರೆಯವ್ರ ಹತ್ರ ಗಿಡನೂ ತಂದಾರೆ, ಬಟ್ ಯಾರೂ ಮಾರ್ಗದರ್ಶನ ಕೊಟ್ಟಿಲ್ಲ. ಬಟ್ ನಮ್ಮ ಹತ್ರ ತಗೊಂಡಾಗ ನಾವು ಕಡ್ಡಾಯವಾಗಿ ಫೋನ್ ಮಾಡ್ತೀವಿ. ನೀವಿಲ್ಲ ಅಂದ್ರೆ ನಿಮ್ಮ ಲ್ಯಾಂಡ್ ವಿಸಿಟ್ ಮಾಡಿರ್ತೀವ. ಮತ್ತೆ ಏನು ಯಾವ ಹಂತದಲ್ಲಿ ಏನಾಗ್ತದೆ ಅಂತ ಕೇಳ್ತೀರಿ ನೀವು. ಹೌದು, ಏನಾಗ್ತೀವಿ ಏನು ಅಂತ ಒಂದು ಹೆಮ್ಮೆಂದು ಹೇಳ್ಕೋಬೋದು ನಾವು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಬಂದು ನೋಡಿ ಹಾಂ, ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದೀರಿ. ಹಾಂ, ಇದೇ ಮಾರ್ಗದರ್ಶನ ಎಲ್ಲರಿಗೂ ಕೊಡಿ. ಖಂಡಿತ ಕೊಡ್ತಾ ಇದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ನಾವು ನಮ್ಮ ತಾಲೂಕು ಎಷ್ಟು ಸಾಧ್ಯ, ಹಾಂ, ಬೇರೆ ಕಡೆ ತಾಲೂಕು ಏನು ಜನ ಅವ್ರೆ, ಹಾಂ, ಅವರು ನಿಮ್ಮ ಬಗ್ಗೆ ಹೇಳಂತ ಅತಿಶಯ ಏನಿಲ್ಲ. ಹಾಂ, ಅದು ನಮ್ಮ ಒಂದು ಸಲಹೆ ಏನಿದೆ, ನಿಮ್ಮ ಒಂದು VR ಆರ್ಗ್ಯಾನಿಕ್ ಬಗ್ಗೆ, ನಿಮ್ಮ ಸಸಿಗಳ ಬಗ್ಗೆ ನಾವು ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.